ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆದ ಸ್ಥಳಕ್ಕೆ ಅಂದರೆ ಸಂಕಾಪುರಕ್ಕೆ ಕೇಂದ್ರ ವಲಯ ಐಜಿಪಿ ಲಾಭೂರಾಮ್ ಭೇಟಿ ಕೊಟ್ಟಿದ್ರು. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಐಜಿಪಿ ಲಾಭೂರಾಮ್. ತುಮಕೂರು ಎಸ್ಪಿ ಅಶೋಕ್ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು, ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರುವಂಥ ಸಂಕಾಪುರ ಅದು. ಎಸ್ಪಿ ಮತ್ತು ನಮ್ಮ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡೆದಿದ್ದೇನೆ. ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತೇವೆ. ಕೇಂದ್ರ ವಲಯ ಐಜಿಪಿ ಲಾಭೂರಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಲೆಗೆ ಪೈಪ್ಗಳನ್ನು ಹಾಕಿ ಹೋರಾಟಗಾರರು ಮುಚ್ಚಿದ್ದಾರಲ್ಲ, ಆ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಐಜಿಪಿ ಲಾಭೂರಾಮ್ ಹೇಳಿದ್ದಾರೆ. ಈಗ ಎಸ್ ಪಿ ಅವ್ರ ಜೊತೆಗೆ ವಿಚಾರಿಸಿದ್ದೇನೆ ಅದರ ಬಗ್ಗೆ ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾತಾಡಿದ್ದೆ. ಈಗ ಮುಂದಿನ ಬಗ್ಗೆ ಏನಾಗಿದೆ ಕ್ರಮ ಏನು ತಗೊಳ್ತೀವಿ ವಿಚಾರಿಸ್ಕೊಂಡು ಇದ್ರ ಬಗ್ಗೆ ಸೂಕ್ತ ಎನ್ಕ್ವೈರಿ ಮಾಡ್ಕೊಂಡು ಮುಂದಿನ ಕ್ರಮ ಏನು ತಗೊಳ್ತೀವಿ. ಈಗ ಎಸ್ ಪಿ ಅವ್ರ ಜೊತೆಗೆ ವಿಚಾರಿಸಿದ್ದೇನೆ ಅದರ ಬಗ್ಗೆ ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾತಾಡಿದ್ದೆ. ಈಗ ಮುಂದಿನ ಬಗ್ಗೆ ಏನಾಗಿದೆ ಕ್ರಮ ಏನು ತಗೊಳ್ತೀವಿ ವಿಚಾರಿಸ್ಕೊಂಡು ಇದ್ರ ಬಗ್ಗೆ ಸೂಕ್ತ ಎನ್ಕ್ವೈರಿ ಮಾಡ್ಕೊಂಡು ಮುಂದಿನ ಕ್ರಮ ಏನು ತಗೊಳ್ತೀವಿ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ರೈತರ ಕಿಚ್ಚು ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು, ಹೀಗಾಗಿ ತಾತ್ಕಾಲಿಕವಾಗಿ ತಡೆ ನೀಡಲಾಗಿದೆ. ಇನ್ನೊಂದು ಕಡೆ ಕಾಮಗಾರಿ ನಡೀತಾ ಇದ್ದಂಥ ಜಾಗದಲ್ಲಿ ಪೈಪ್ಗಳನ್ನು ಉರುಳಿಸಿ ಕಾಮಗಾರಿಗೆ ಅಡ್ಡಿಪಡಿಸಿದಂಥ ಆರೋಪವೂ ಕೂಡ ರೈತರು ಎದುರಿಸಬೇಕಾಗತ್ತೆ. ಬಟ್ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ರೈತರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಪ್ರಕಾಶ್, ದಶರಥ್, ಈಗಾಗಲೇ ಸದ್ಯಕ್ಕೆ ಒಂದು ತಿಂಗಳ ಕಾಲದವರೆಗೆ ಗಡುವು ಕೊಟ್ಟು ಪ್ರತಿಭಟನೆಯನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ರೈತರು ಜೊತೆಗೆ ಮಠಾಧೀಶರು ಮತ್ತೆ ಸ್ಥಳೀಯ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಜಿಲ್ಲಾಡಳಿತದ ಸೂಚನೆಯಂತೆ ಮತ್ತೆ ಸರ್ಕಾರದ ನಿರ್ದೇಶನದಂತೆ ಅಂದ್ರೆ ಒಂದು ತಿಂಗಳ ಒಳಗೆ ಸಮಸ್ಯೆಯನ್ನು ಸರಿಪಡಿಸಿ ಅನ್ನುವ ಮುಖಾಂತರ ಸದ್ಯಕ್ಕೆ ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಅವರು ಅಲ್ಲಿ ಹೇಳುವಂತಹ ಪ್ರಕಾರ ಈಗ ಅವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ರವಾನೆ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಾವು ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿರ್ಬೋದು, ಆದ್ರೆ ಸಮಸ್ಯೆಯನ್ನು ಸರಿಪಡಿಸ್ಲಿಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ಇದು ಶಾಂಪಲ್ ಅಷ್ಟೇ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅನ್ನುವ ಮಾಹಿತಿಯನ್ನ ಸದ್ಯಕ್ಕೆ ಅಲ್ಲಿನ ರೈತರು ಮತ್ತೆ ಹೋರಾಟಗಾರರು ಜೊತೆಗೆ ಮಠಾಧೀಶರು, ರಾಜಕೀಯ ಮುಖಂಡರು, ಬಿಜೆಪಿಗರು ಎಲ್ಲರೂ ಕೂಡ ಒಕ್ಕಲಿಗರಿಂದ ಹೇಳಿರುವಂತದ್ದು. ಸ್ಥಳಕ್ಕೆ ತುಮಕೂರು ಎಸ್ಪಿ ಕೂಡ ಭೇಟಿ ನೀಡಿರುವಂತದ್ದು. 144 ಸೆಕ್ಷನ್ ಜಾರಿ ಮಾಡಿದ್ರು ಕೂಡ ಗುಬ್ಬಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ 144 ಸೆಕ್ಷನ್ ಜಾರಿ ಮಾಡಿದ್ರು. ಅದನ್ನ ಧಿಕ್ಕರಿಸಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಯಾವೆಲ್ಲ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಐಜಿಪಿ ಕೂಡ ಅಲ್ಲಿಗೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಒಂದಿಷ್ಟು ಏನು ಈಗಾಗಲೇ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದು ಎಲ್ಲವನ್ನೂ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವ ಮಾಹಿತಿಯನ್ನು ಐಜಿಪಿ ಅವರು ಈಗಾಗಲೇ ಸದ್ಯಕ್ಕೆ ಮಾಧ್ಯಮಗಳಿಗೆ ಹೇಳಿರುವಂತದ್ದು. ಒಟ್ಟಾರೆ ಪ್ರತಿಭಟನೆ ಸದ್ಯಕ್ಕೆ ನಿಂತಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಿಚ್ಚು ಹಚ್ಚುವಂತಹ ಸಂದರ್ಭ ಬರಬಹುದೇನೋ, ಆದ್ರೆ ಸರ್ಕಾರ ಯಾವೆಲ್ಲ ರೀತಿಯಾಗಿ ಪರಿಗಣನೆ ಮಾಡುತ್ತೆ, ಜೊತೆಗೆ ಇವರನ್ನ ಈಗಾಗಲೇ ಗೃಹ ಸಚಿವರು ಯಾರು ಪ್ರತಿಭಟನೆಗೆ ಕೂತಿದ್ರು ಅವರನ್ನ ಕರೆದು ಮಾತನಾಡ್ತೀವಿ, ನಾವು ಅವ್ರ ಜೊತೆ ಮಾತನಾಡ್ತೀವಿ, ಕೆಲಸ ಕೂಡ ಸ್ಥಗಿತ ಆಗಲ್ಲ, ಕೆಲಸ ನಿಲ್ಲಲ್ಲ ಅನ್ನುವ ಮಾತನ್ನು ಈಗಾಗಲೇ ಗೃಹ ಸಚಿವರು ಹೇಳಿರುವಂತದ್ದು. ಆದ್ರೆ ಈ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನಾಕಾರರು ಏನ್ ಹೇಳ್ತಾರೆ, ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಈಗ ಸದ್ಯಕ್ಕೆ ವಿಚಾರ ತಣ್ಣಗಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಅನ್ನೋದು ಸದ್ಯಕ್ಕೆ ಅಲ್ಲಿಂದ ಬಂದಿರುವಂತಹ ಮಾಹಿತಿ. ದಶರಥ್, ಥ್ಯಾಂಕ್ ಯು ಪ್ರಕಾಶ್. ಇವತ್ತು ರೈತರು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ರೈತರ ಹೋರಾಟದ ಫಲವಾಗಿ ಈ ಲಿಂಕ್ ಎಕ್ಸ್ಪ್ರೆಸ್ ಕಾಲುವೆಯ ನಿರ್ಮಾಣದ ಕೆಲಸ ಸ್ಥಗಿತಗೊಂಡಿದೆ.
ಬಟ್ ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದೆ. ಇದು ಮತ್ತಷ್ಟು ರೈತರು ಹಾಗೂ ಸರ್ಕಾರದ ನಡುವಿನ ಜಟಾಪಟಿ